ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇದ್ದಕ್ಕಿದ್ದ ಬೇಳೆ ಅವರೆಕಾಯಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ರೈಸ್ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್. ನಾನು ನೆನ್ನೆನೇ ತೊಗೊಂಡು ಈ ರೀತಿ ಇಚ್ಚಿಟ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಬರೋಣ. ಇದು ಇಂಗ್ರೀಡಿಯೆಂಟ್ಸು: 2 ಬೆಳ್ಳುಳ್ಳಿ, 1 ಶುಂಠಿ, ಒಂದು 7 8 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇದು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ 2 ರೀತಿಯಾಗಿ ನಾನು ಮಸಾಲೆ ಹಾಕ್ಕೋತಿದ್ದೀನಿ. ಒಂದು ಈ ರೀತಿ ಗ್ರೀನ್ ಮಸಾಲೆ ಮತ್ತು ರೆಡ್ ಮಸಾಲೆ ಅಂತ. ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಸಪ್ರೇಟ್ ಮಿಕ್ಸಿ ಮಾಡ್ಕೋಬೇಕು. ಸೊ ಗ್ರೀನ್ ಪೇಸ್ಟ್ ಆ್ಯಂಡ್ ರೆಡ್ ಪೇಸ್ಟ್ ಅಂತ. ಸೊ ಇದಕ್ಕೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ನೀಟಾಗಿ ಈ ರೀತಿ ಸಣ್ಣ ಕಟ್ ಮಾಡಿಟ್ಕೊಳ್ಳೋಣ. ಇದಕ್ಕೆ ರೆಡ್ ಪೇಸ್ಟ್ ಅಂದೆಲ್ಲ ಅದು 2 ಈರುಳ್ಳಿ, 2 ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಕಾಯಿ, ಇದೆಲ್ಲ ಇನ್ನೊಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಕೆಂಪು ಮೆಣಸಿನ್ಕಾಯಿ ನಾನು ಇದು ಪೌಡ್ರ್ ಯೂಸ್ ಮಾಡ್ತಿಲ್ಲ. ಸೊ ನಾನು ಜಾಸ್ತಿನೇ ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಕಮ್ಮಿ ಎಷ್ಟು ಬೇಕಂತ ನೋಡಿಕೊಂಡು ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವೆರಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇದು ಗ್ರೀನ್ ಪೇಸ್ಟ್, ಇದು ರೆಡ್ ಪೇಸ್ಟ್. ರೆಡ್ ಮಸಾಲ ಆ್ಯಂಡ್ ಗ್ರೀನ್ ಮಸಾಲ. ಸೊ ಇದು ನಾನು ಈಗ ಬಾಣಲಿಲೇ ಹುರ್ಕೋತಿದ್ದೀನಿ. ಬಾಣಲಿಲೇ ಮಸಾಲೆ ತಯಾರು ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಚಟಪಟ ಆದಮೇಲೆ ಸ್ವಲ್ಪ ಜೀರಿಗೆ, ಚೆನ್ನಾಗದು ಫ್ರೈ ಆಗೋವರೆಗೂ ಮಾಡ್ಕೊಳ್ಳಿ. ಫಸ್ಟು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಆಲೂಗಡ್ಡೆ ತೊಗೊಂಡಿದ್ದೀನಲ್ಲ, ಫಸ್ಟ್ ಅದನ್ನು ಬೇಯಿಸ್ಕೊತಿದ್ದೀನಿ. ಸೊ ಅದು ಫ್ರೈ ಮಾಡಿಕೊಂಡ್ರೆ ನಿಮಗೆ ಅದು ಬೇಗ ಅವರೆಕಾಳು ಬೇಗ ಬೇಯುತ್ತೆ. ಸೊ ಇದು ಫ್ರೈ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ನೀವು ಬೇಗನೆ ಬೇಯುತ್ತೆ. ಇದು ಉಪ್ಪು ಹಾಕ್ಕೋತಿದ್ದೀನಿ. ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಫ್ರೈ ಆಗುತ್ತೆ. ಸೊ ಟೇಸ್ಟಿ ಕೂಡ ಆಗಿರುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕರಿಬೇವು ಹಾಕ್ಕೋತೀನಿ, ಕರಿ ಲೀವ್ಸು. ಸೊ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಕ್ಕೊಂಡ್ರೆ. ಸೊ ಇದು ಹುರಿದು ಕೂಡ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾವು ಬಿಡಿಸಿಟ್ಕೊಂಡಿರ್ತೀವಲ್ಲ ಅವರೆಕಾಳು, ಸೊ ಅದನ್ನು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳೋಣ. ಸೊ ಇದಕ್ಕೆ ಹಾಕ್ಕೊಂಡು ನೋಡಿದ್ರಲ್ಲ, ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ. ಸೊ ಅದಕ್ಕೆ ಹಾಕ್ಕೊಳ್ಳೋಣ. ಇದು ರೀತಿ ಇದರಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಒಬ್ಬರೊಬ್ಬರು ಕುಕ್ಕರಲ್ಲಿ ಕೂಡ ಇಡ್ತಾರೆ. ಕುಕ್ಕರಲ್ಲಿ ಇಟ್ಟರೆ ತುಂಬ ಬೆಂದೋಗ್ಬಿಡುತ್ತಲ್ವ. ನಾನು ಈ ರೀತಿ ಇದರಲ್ಲೇ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಯೋವರೆಗೂ. ಸೊ ಅರ್ಧ ಫ್ರೈ ಆದಮೇಲೆ ಅದಕ್ಕೆ ನಾವೊಂದು 5 ನಿಮಿಷ ಇಟ್ಕೊಂಡು ನೋಡೋಣ. ನೋಡಿ ಹೇಗಾಯಿತು, ಬೆಂದೋಗಿದೆ ಅಲ್ಲ. ಸೊ ಇದು ಬೆಂದ ಮೇಲೆ ನಾವು ಗ್ರೀನ್ ಮಸಾಲೆ ಮಾಡ್ಕೊಂಡಿರ್ತೀವಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದು ಹುರಿಬೇಕಾದ್ರೆ ತುಂಬ ಚೆನ್ನಾಗಿ ಅರಮೋ ಬರುತ್ತೆ. ಸೊ ನೋಡಿದ್ರಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಎಲ್ಲ ಬೇಳೆಗೆಲ್ಲ ಇದನ್ನು ಮುಟ್ಟು ನೋಡ್ಕೊಳ್ಳಿ, ಈ ಥರ ಬೆಂದಿದೆ ಅಂತ. ಸೊ ಇದಕ್ಕೆ ನಾವು ನೆಕ್ಸ್ಟ್ ಹಾಕ್ಕೊಂಡಿದ್ವಲ್ಲ ಕಾಯಿ, ಕೆಂಪು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿದ್ವಲ್ಲ, ಇದು ನೀರು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಆಗುತ್ತೆ ನೀವು ಕಾಯಿ ಹಾಕಿದ್ದೀರಲ್ಲ. ಸೊ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು, ಅನ್ನಕ್ಕಂದರೆ ಅನ್ನಕ್ಕೆ ಹಾಕ್ಕೊಂಡು ಮಾಡಿಕೊಡಿ. ಇದಕ್ಕೆ ನಾನು ಪೌಡ್ರ್ ಯೂಸ್ ಮಾಡ್ತಿದ್ದೀನಿ, ಚಕ್ಕೆ ಲವಂಗ ಯೂಸ್ ಮಾಡ್ತಿಲ್ಲ. ಗರಂ ಮಸಾಲ ಪೌಡ್ರು ಬರುತ್ತಲ್ಲ, ಸೊ ಅದು ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಇದೇ ರೀತಿ ತುಂಬ ಚೆನ್ನಾಗಿ ಕುಕ್ಕಿಂಗ್ ಬ್ಲಾಗ್ ಈ ಥರ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಪ್ರೋತ್ಸಾಹಿಸಿ. ಶೇರ್ ಮಾಡ್ತೀರಿ ನಮ್ಮ ವಿಡಿಯೋ. ಯಾರ್ಯಾರು ಈ ರೀತಿ ಮಾಡಿದಿರೋ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ನಾವು ಇವತ್ತು ಆಫ್ಟರ್ನೂನ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.